ಅವರಿಗಾಗಿ ಪರಸ್ಪರ ಜಗಳಾಡುವಂತಹ ನಿಮ್ಮಂಥವರ ಮನೆ ಆಗಿದೆ ಇದು. ಇದಕ್ಕೆಲ್ಲ ಯಾರು ಜವಾಬ್ದಾರಿ? ಯಾರು ಹೊಣೆ? ಒಂದು ಜೀವ ಹೋಗುವಷ್ಟು ಇಂಪಾರ್ಟೆಂಟ್ ಆಗಿ ಹೋಯ್ತಾ ನಮಗೆ ಕ್ರಿಕೆಟ್ ಸೆಲೆಬ್ರೇಷನ್? ಪ್ರೀತಿಯ ವೀಕ್ಷಕರೇ, ಕುರಿಗಳು ಸಾರ್ ಕುರಿಗಳು ಎಂಬಂತೆ ಯಾರದ್ದೋ ಲಾಭಕ್ಕೋಸ್ಕರ ಯಾರದ್ದೋ ಪ್ರಾಣಗಳು ಹೋಗ್ತಾ ಇದೆ. ನೋಡಿ, ಅಭಿಮಾನ ಇರಬೇಕು, ಆದರೆ ಅಂಧಾಭಿಮಾನ ಯಾವುದರಲ್ಲೂ ಇರಬಾರ್ದು. ಅವರೇನು ದೇಶದ ಗಡಿಯಲ್ಲಿ ನಿಂತು ಶತ್ರುಗಳ ವಿರುದ್ಧ ಹೋರಾಟ ನಡೆಸಿದಂತಹ ಯೋಧರೇನೂ ಅಲ್ಲ. ಅವರು ಒಂದು ಕ್ರಿಕೆಟ್ ಆಟಗಾರರಷ್ಟೇ. ನಾವು ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಆದರೆ ಯಾವುದು ಕೂಡ ಮಿತಿ ಮೀರಬಾರ್ದು. ನಾವೇನೋ ಅವರು ದೊಡ್ಡ ಏನೋ ಮಾಡಿದ ಹಾಗೆ ಒಂದು ಮಿತಿ ಮೀರಿದ ರಿಯಾಕ್ಷನ್ ನಾವು ಕೊಡ್ತಾ ಇದ್ದೀವಿ. ನೋಡಿ, ಮೊನ್ನೆಯಷ್ಟೇ ಮಂಗಳವಾರದಂದು ಫೈನಲ್ನಲ್ಲಿ ವಿಜಯ ತಗೊಂಡಂತಹ RCBಯ ಸಂಭ್ರಮಾಚರಣೆ ಬುಧವಾರದಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜರುಗಿತ್ತು. ಆ ಒಂದು ಸಂಭ್ರಮಾಚರಣೆಯ ವೇಳೆ ಅಭಿಮಾನಿಗಳು ತಮ್ಮ ನೆಚ್ಚಿನ ಆಟಗಾರರನ್ನು ನೋಡುವಂತಹ ಉದ್ದೇಶದಿಂದ ಕಾಲ್ತುಳಿತಕ್ಕೆ ಒಳಗಾಗಿ 14 ವರ್ಷದ ವಿದ್ಯಾರ್ಥಿನಿ ಒಳಗೊಂಡ 10 ಮಂದಿಯ ಪ್ರಾಣ ಹೋಗಿದೆ. ನೋಡಿ, ಎಷ್ಟೊಂದು ಮಿತಿ ಮೀರ್ತಾ ಇದೆ ನಮ್ಮ ಆಚರಣೆ. ಮೊನ್ನೆಯಿಂದ ಯುವಕರು ಮುದುಕರು ಎಲ್ಲ ಸೇರಿ ರಸ್ತೆಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ತಮ್ಮ ದೈನಂದಿನ ಜೀವನವನ್ನು ನಿಭಾಯಿಸಲು ಬೇಕಾಗಿ ಪರಿಶ್ರಮ ಪಡುತ್ತಿರುವಂತಹ ತಮ್ಮ ದುಡಿಮೆಯನ್ನು ಸಹ ಬಿಟ್ಟು ಏನೋ ಅಂಧತೆಯಿಂದ ಯಾರನ್ನೋ ಆಟಗಾರರನ್ನು ಪೊಲಿಟಿಷಿಯನ್ಸನ್ನು ನೋಡುವಂತಹ ಉದ್ದೇಶದಿಂದ ಓಡೋಡಿ ಬರ್ತಾರೆ. ರಾಜಕಾರಣಿಗಳು, ಕ್ರಿಕೆಟ್ ಆಟಗಾರರು ಯಾರೇ ಆಗಿರ್ಬೋದು, ನಮಗೆ ಅವರ ಮೇಲೆ ಪ್ರೀತಿ ಇರಬೇಕು, ರೆಸ್ಪೆಕ್ಟ್ ಇರಬೇಕು. ಆದರೂ ಯಾವುದು ಮಿತಿ ಮೀರಿ ಪ್ರಾಣ ಕಳೆದುಕೊಳ್ಳುವಂತಹ ಹೀನಾಯ ಸ್ಥಿತಿಗೆ ನಾವು ಬರಲೇಬಾರ್ದು. ಇದೇ ಕಾರಣದಿಂದ ಇವತ್ತು ದೇಶ ಬಹಳ ಹಿಂದುಳಿದಿದೆ. ಯಾರನ್ನು ಇಲ್ಲಿ ಕೇವಲವಾಗಿ ಕಾಣಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಕ್ರಿಕೆಟ್ ಹುಚ್ಚಾಗಿರಲಿ, ಪೊಲಿಟಿಕಲ್ ಹುಚ್ಚಾಗಿರಲಿ, ಯಾವುದೇ ಹುಚ್ಚು ಕೂಡ ಮಿತಿ ಮೀರಿ ತಲೆಗೆ ಹತ್ತಬಾರ್ದು, ನಶೆಯಾಗಬಾರ್ದು. ಇವತ್ತು ಪ್ರತಿಯೊಬ್ಬರ ಸ್ಟೇಟಸ್ನಲ್ಲೂ ಭಯಂಕರವಾಗಿ ಚರ್ಚೆ ಆಗ್ತಾ ಇದೆ RCB. ಆದರೆ ಇಲ್ಲಿ ಎಷ್ಟೋ ಜೀವ ಹೋಯಿತು, ನುಗ್ಗಲಿಂದ ಕಾಲಿಗೆ ಬಿದ್ದು. ಇನ್ನು ಕೆಲವರು ಆಸ್ಪತ್ರೆಯಲ್ಲಿ ಅಸ್ವಸ್ಥರಾಗಿದ್ದಾರೆ. ಇದಕ್ಕೆಲ್ಲ ಯಾರು ಜವಾಬ್ದಾರಿ? ಯಾರು ಹೊಣೆ? ಒಂದು ಜೀವ ಹೋಗುವಷ್ಟು ಇಂಪಾರ್ಟೆಂಟ್ ಆಗಿ ಹೋಯ್ತಾ ನಮಗೆ ಕ್ರಿಕೆಟ್ ಸೆಲೆಬ್ರೇಷನ್ ಅಥವಾ ವಿಜಯದ ಸೆಲೆಬ್ರೇಷನ್? ಒಮ್ಮೆ ಚಿಂತಿಸಬೇಕು. ಇದೇನು ನಾವು ಮಾಡಿದಂತಹ ಏನೋ ಒಂದು ನಮಗೆ ಅದರಲ್ಲಿ ಏನು ಲಾಭವಾಯಿತು? ಇಷ್ಟೆಲ್ಲ ಜೀವ ಕಳ್ಕೊಂಡ್ರಲ್ವಾ, ಆ ಕುಟುಂಬಕ್ಕೆ ಏನು ಲಾಭವಾಯಿತು? ಅಲ್ಲ, ನಾವು ಸ್ಟೇಟಸ್ ಹಾಕಿದಂತಹ ಇನ್ನೇನು ಕ್ರಿಯೇಷನ್ಸ್ ಮಾಡಿದಂತಹ ನಮಗೇನು ಅದರಲ್ಲಿ ಲಾಭ ಆಯಿತು? ನೋಡಿ, ಇಲ್ಲಿ ಕಾಣುವಂತಹ ಈ ಮನೆಗಳೆಲ್ಲ ಯಾರ ಮನೆ? ಕ್ರಿಕೆಟ್ ಆಟಗಾರರ ಮನೆ. ಈ ಕಾಣುವಂಥದ್ದು ಅವರಿಗಾಗಿ ಪರಸ್ಪರ ಜಗಳಾಡುವಂತಹ ನಿಮ್ಮಂಥವರ ಮನೆ ಆಗಿದೆ ಇದು. ಇವಾಗಲಾದರೂ ಸತ್ಯವನ್ನು ಅರಿತು ಎಚ್ಚೆತ್ತುಕೊಳ್ಳಿ.